ಎಲ್ಲ ಜಾಸ್ತಿ ಆಗ್ಯಾವ. ಇವೆಲ್ಲ ಜಾಸ್ತಿ ಆಗೋ ನೋಡಿದ್ರೆ ನಾವು ರೈತರು ಬದುಕಬೇಕು ಹೆಂಗೆ? ಅದಕ್ಕೆ ನಮ್ದು ಹೋರಾಟ ಒಂದೇ ಅದ, ರೈತರಿಗೆ ಯೋಗ್ಯ ಬೆಲೆ ಸಿಗಬೇಕು. ಬೆಲೆ ಸಿಗೋತ ನಾವು ಹೋಗೋಗಿಲ್ಲ ಅಂತ ವಿಚಾರ ಮಾಡಿದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, SP ಸಾಹೇಬರು, ನೀವು ನಿಮ್ಮ ಕೈಲಿ ಇದು ಆಗ್ತಿತ್ತಂಗ ಮಾಡ್ರಿ. ಆಗದೆ ನೀವು ಅವ್ರಿಗೆ ಒಟ್ಟೆ ಪ್ರೊಡಕ್ಷನ್ ಕೊಡಬೇಡ್ರಿ. ಫ್ಯಾಕ್ಟರಿ ನಮ್ಗೆ ಬಿಡ್ರಿ, ನಾವು ಹೆಂಗೆ ವಸೂರು ಮಾಡ್ಕೋತೇವೆ ಬಿಡಂಗಿಲ್ಲ ಅವ್ರಿಗೆ. ನೀವು ಮದುವೆ ಕೊಡ್ಬೇಕು. ಇಲ್ಲಾಂದ್ರೆ ಕರೀರಿ ಮೀಟಿಂಗ್ ಎಂತವ್ರಿ ಚಪ್ರಾಜ್ಗಳು ಕರಿಬಾರ್ದು. ಚಪ್ರಾಜಿನ ಕೆಲಸ ಆಗಲ್ಲ. ಆಯ್ತು ರೀ, ನಮ್ಮ ಮಾಲಕರಿಗೆ ಹೇಳ್ತಾರೆ ನಾವು MD ಹಂಗಲ್ಲ. ಆ MD ಅವರೇ ಬರಬೇಕು, ಫ್ಯಾಕ್ಟ್ರಿಯಿಂದ ಎಲ್ಲ ಓನರೇ ಬರಬೇಕು. ಅವ್ರು ನೋಡಿ ನಮ್ಮ ಮುಖಂಡರೆಲ್ಲ ನೋಡ್ತಾರೆ, ಕುತ್ಕೊಂಡು ಚರ್ಚೆ ಆಗಲಿ. ಎಲ್ಲ ಟನ್ ಕಬ್ಬು ಕೆಲಸ ಎಷ್ಟು ಬರ್ತದೆ, ಏನು ಸುದ್ದಿ ಎಲ್ಲ ಲೆಕ್ಕಾಚಾರ ಮಾಡೋದು. ಅವ್ರು ನಾವು ಕುತ್ಕೊಂಡು ಯಾಕೆ ಅವರನ್ನು ಒಯ್ರೇನು? ನಮ್ಮ ದೇಶ ನಮ್ಮ ಫ್ಯಾಕ್ಟ್ರಿ ಮಾಲಕರ ನಾವು ಇದ್ದವರು ಅವ್ರಿದ್ರೆ ನಾವು ನಮ್ಗೆ ಅವ್ರು ಬೇಕಾಗ್ತದೆ, ಅವ್ರು ನಾವು ಬೇಕಾಗ್ತದೆ. ಎಲ್ಲರೂ ಕೂಲಿಕಾರರು, ನಾವೆಲ್ಲ ಒಂದೇ ಗ್ರೂಪ್ನವರು. ಅವ್ರು ಸುಮ್ಗೆ ತಾರತಮ್ಯ ಮಾಡಿ ಒಬ್ರಿಗೆ ಅನ್ಯಾಯ ಮಾಡೋದು ಬೇಡ. ನೀವು ನಮಗೆಲ್ಲ ಕರ್ಸಲಾಗಿದ್ರೆ ನಿನ್ನೇನು ಮೀಟಿಂಗ್ ಮಾಡಿರತ್ತ, ಮೀಟಿಂಗ್ ಮಾಡಿ ಯಾರಿಗೆ ಕರ್ಸಿರಿ ಅವರೆಲ್ಲ ಚಪ್ರಾಜ್ಗಳು ಬಂದಾರ. ಚಪ್ರಾಜ್ಗಳು ಕೆಲಸ ಆಗಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿ ಅಸಿಸ್ಟೆಂಟ್ ವಿನಂತಿ ಮಾಡ್ಕೊತೀವಿ, ನೀವೇನು ಮಾತಾಡಿ ಕಲಿದಾಗಿಲ್ಲ ಅವ್ರು ಓನರ್ಗಳು ಬರಬೇಕು, ಅಲ್ಲ MDಗಳು ಬರಬೇಕು, ಡಿಸಿಷನ್ ತಗೋರು ಬರಬೇಕು ಅಂತ ಮಾಡ್ತಾರೆ. ಆ ಮಾತುಕತೆ ಏನು ಆಗಲಿ. ಮತ್ತು ಅವ್ರು ಹೆಂಗೆ ತೋರಿಸ್ಬೇಕು, 8,000 ಕೊಡೋದು ಬರ್ಬೇಕು. ಅವ್ರು ಹೇಳಿ ನಾವು ಹೆಂಗೆ ಬರ್ತಾರೆ ನಾವು ತೋರಿಸ್ಬಿಡ್ತೇವೆ. ನೀವೆಲ್ಲ ಕುತ್ಕೊಂಡು ಕೇಳ್ರಿ. ಇದು ಅದಕ್ಕೆ ತಾವೆಲ್ಲ ಒಕ್ಕಟ್ಟು ಇರಬೇಕು. ನಮ್ಮ ಎಲ್ಲ ಸಂಘಟನೆ ಒಂದೇ, ನಾವು ರೈತರು ಒಂದೇ ಅಂತಂದ್ರು. ಕಿಸಾನ್ ಸಂಘ ಇರ್ಬೋದು, ರಾಜ್ಯ ರೈತ ಸಂಘ ಇರಬೇಕು, ಹಸಿರು ಸೇನೆ ಇರ್ಬೋದು, ಇನ್ಯಾವುದೇ ಹೋಗೋ ಸೇನೆ ಇರ್ಬೋದು. ನಮ್ದು ಎಲ್ಲ ನಮ್ಮ ರೈತರದೇ ಸೈನ್ಯ. ಈಗೇನು ಇದ್ದೀಗೆಲ್ಲ ನಮ್ಮ ರೈತರೇ, ಎಲ್ಲರೂ ತಿಂಗಳು ನಮ್ಮ ರೈತರೇ. ಎಲ್ಲರೂ ಹೊಂದಿಕೊಂಡು ನಾವು ಬೇಕಾಗ್ತದೆ, ನಾವು ಹಾಕ್ತದೆ. ಅದಕ್ಕೆ ದಯವಿಟ್ಟು ಈ ನಮ್ಮ ಬೇಡಿಕೆ ಯಾರು ಹೊರಗೆ ಅದಕ್ಕೆ ಈ ಕೆಲಸ ಆಗಬೇಕು ಅಂತ